ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಶಾಸಕ ಬಿಆರ್ ಪಾಟೀಲ್ ಎಲ್&ಟಿ ಅಧಿಕಾರಿಗಳನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಘಟನೆ ಕಲಬುರಗಿಯಲ್ಲಿ ಸಂಭವಿಸಿದೆ. ಕಲಬುರಗಿಯ ಅಕ್ಕಮಹಾದೇವಿ ಕಾಲೋನಿಯಲ್ಲಿ ಕುಡಿಯುವ ನೀರು ಮತ್ತು ರಸ್ತೆ ಕಾಮಗಾರಿಯನ್ನು ಅರ್ಧಂಬರ್ಧ ಮಾಡಲಾಗಿದೆ. ಕಾಮಗಾರಿ ಪೂರ್ಣಗೊಳಿಸದ ಹಿನ್ನೆಲೆಯಲ್ಲಿ ಎಲ್&ಟಿ ಕಂಪನಿ ಅಧಿಕಾರಿಗಳ ಮೇಲೆ ಗರಂ ಆದರು. ಇದೇ ಧೋರಣೆ ಮುಂದುವರೆಸಿದರೆ ನಿಮ್ಮ ಕಚೇರಿಗೆ ಬೀಗ ಹಾಕುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಮೀಟಿಂಗ್ ತೊಗೊಂಡಾಗ ಸಮಸ್ಯೆ ಚರ್ಚೆ ಆಯ್ತು. ಹುಡುಗರಿಗೆ ಎಷ್ಟು ರೆಸ್ಪಾಂಡ್ ಇಲ್ಲ. ಸರ್ ಅದು ನಾವು ಸೆಲೆಕ್ಟ್ ಮಾಡಿಲ್ಲ ಸರ್. ಅದು ಡಿಎಂಪಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಇಲ್ಲ. ಅದು ಮ್ಯಾಪ್ ಸೆಲೆಕ್ಟ್ ಮಾಡಿ ಯಾವ ಡಿಎಂಪಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ವಿಪಕ್ಷಗಳ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಿಜೆಪಿಯ 40% ಕಮಿಷನ್ ಹಗರಣ, ಕೋವಿಡ್ ಹಗರಣ ಸೇರಿ ಯಾವುದೇ ಆರೋಪ ಸಾಬೀತುಪಡಿಸುವಲ್ಲಿ ವಿಫಲವಾಗಿದೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಬರೀ ಗ್ಯಾರಂಟಿ ಅನುಷ್ಠಾನಕ್ಕೆ ಒತ್ತು ಕೊಟ್ಟಿದ್ದಾರೆ. ಯಾವುದೇ ಅಭಿವೃದ್ಧಿ ಮಾಡ್ತಾ ಇಲ್ಲ, ಸ್ವಪಕ್ಷೀಯ ಶಾಸಕರೇ ಅನುದಾನವಿಲ್ಲ, ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಎನ್ನುತ್ತಾರೆ. ಆದರೂ ಸರ್ಕಾರದಿಂದ ಯಾವುದೇ ಕ್ರಮ ಇಲ್ಲ ಎಂದಿದ್ದಾರೆ. ಕಾಂಗ್ರೆಸ್ನ ಕೆಲವು ಸಚಿವರು ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುತ್ತಾರೆ ಎನ್ನುತ್ತಾರೆ. ಕೆಲವರು ಸಿದ್ದರಾಮಯ್ಯ ಮುಂದುವರಿಯುತ್ತಾರೆ ಅಂತಾರೆ. ಇದರಿಂದ ಬೇಸತ್ತು ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬಹುದು ಎಂದು ಯತ್ನಾಳ್ ಭವಿಷ್ಯ ಹೇಳಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ಹಗರಣ ನಡೆದರೂ ಕೂಡ ವಿರೋಧ ಪಕ್ಷ ಬಿಜೆಪಿ ಹೋರಾಟ ಮಾಡ್ತಾ ಇಲ್ಲ, ಬರೀ ಹೊಂದಾಣಿಕೆ ಮಾಡಿಕೊಂಡು ಹೋಗುತ್ತಿದೆ ಎಂದು ವಿಜೇಂದ್ರ ನಾಯಕತ್ವದ ಬಗ್ಗೆ ಮತ್ತೊಮ್ಮೆ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಜೇಂದ್ರ ಏನಾದರೂ ಮಾತನಾಡಿದರೆ ನಿಮ್ಮಪ್ಪನ ಫೋಕ್ಸೋ ಕೇಸ್ ಹೊರಗೆ ಬರುತ್ತದೆ, ನೀನು ಲಂಚ ತೆಗೆದುಕೊಂಡಿದ್ದು ಬಯಲಿಗೆ ಹಾಕಲಾಗುತ್ತೆ ಎಂದು ಸಿದ್ದರಾಮಯ್ಯ ಹೆದರಿಸುತ್ತಿದ್ದಾರೆ. ಇದರಿಂದ ವಿಜೇಂದ್ರ ಬಾಲ ಮುದ್ರಿಕೊಂಡು ಹೊಂದಾಣಿಕೆ ಮಾಡಿಕೊಂಡಿದ್ದಾನೆ ಎಂದು ಯತ್ನಾಳ್ ಆರೋಪ ಮಾಡಿದ್ದಾರೆ. ಮಗನ ರಾಜ್ಯಾಧ್ಯಕ್ಷದ ಪಟ್ಟದ ಉಳಿವಿಗಾಗಿ ಯಡಿಯೂರಪ್ಪ ಪಕ್ಷದ ಕಚೇರಿಗೆ ಓಡಾಡ್ತಾ ಇದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಮುಂದುವರೆದರೆ ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತದೆ ಎಂದು ಮತ್ತೊಮ್ಮೆ ಬಸನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಪಾದಯಾತ್ರೆ ಮಾಡಿ ಬಳ್ಳಾರಿಗೆ ಹೋಗಿ ನಾವು ಜೈಲಿಗೆ ಹಾಕ್ತೀವಿ, ಹಂಗೆ ಮಾಡ್ತೀವಿ ಅಂತ ನಾವು ಇನ್ನೂವರೆಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ರು ಸಿದ್ದರಾಮಯ್ಯ. ಏನೂ ಮಾಡಲಿ, ಯಾವುದೇ ಕ್ರಮ ತಗೊಳ್ಳಿಲ್ಲ. ಮುಂದದು ಏನು ಎನ್ಕ್ವೈರಿ ಏನಾಯ್ತು ಏನೋ ಅದ್ರದ್ದು ಇನ್ನೂವರೆಗೆ ಬರ್ತಿಲ್ಲ. ಒಂದು ರೀತಿ ಒಂದು ಕಟ್ಟ ಗುಂಪು ಸೇರಿ ನೀವು ಹಾಳು ಮಾಡಕತ್ತಾರೆ. ಆದ್ರೆ ಅದಕ್ಕೆ ಹೇಳಿದ್ರೆ ಇಲ್ಲ ಯಾವೆಲ್ಲ ನಾ ಮತ್ತೆ ಸಿದ್ದರಾಮಯ್ಯ ಏನಂದ್ರೆ ಕರ್ನಾಟಕದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿಕೊಳ್ಬೇಕು. ಯಾವುದೇ ಒಂದು ಕೆಲಸ ಮಂತ್ರಿಗಳೇ ನೇರವಾಗಿ ರೊಕ್ಕ ತಗೊಂಡು ಕೆಲಸ ಮಾಡಕತ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವಾಗ ಮಂತ್ರಿ ತೆಗಿತಾರೋ ಭಯ, ಯಾವಾಗ ಏನಿದ್ರು ಮಾಡ್ಕೊಂಡು ಹೀಗಾಗಿ ಬಿಜೆಪಿ ಮ್ಯಾಗ ಆರೋಪ ಮಾಡ್ತಿದ್ರು 40% ಅಂತ. ಅದು ಇನ್ನೂವರೆಗೆ 40% ಪ್ರೂವ್ ಮಾಡ್ಲಿಕ್ಕಾಗಿಲ್ಲ. ಈ ಸರ್ಕಾರ ಬಂದು ಏನು ಮಾಡಿದ್ರಪ್ಪ 2 ವರ್ಷ ನೀವೆಲ್ಲ ಕಡೆ ಬಂದು PSC ಮತ್ತು ಬರ್ತೀವಿ, 40% ಮುಖ್ಯಮಂತ್ರಿ ಬರ್ತಾರೆ. ಈಗ ನೀವು ಬಂದಿದ್ದೀರಿ, ನೀವು ಏನು ಆ್ಯಕ್ಷನ್ ತೊಗೊಂಡ್ರಿ? 40% ಮಾಡಿದ್ರೆ ಇಲ್ಲ. ಕರೋನಾದ ಹೇಳಿದ್ರಿ, ಇದೇ ಎಚ್.ಕೆ. ಪಾಟೀಲ್ ಹೇಳಿದ್ರು ಕರೋನಾದ ಭಾರಿ ಭ್ರಷ್ಟಾಚಾರ ಆಗೈತಿ. ಸಣ್ಣ ಇಂಜೆಕ್ಷನ್ 1800 ಟೆಂಡರ್ನ ಕರೀತಾರೆ, ಮರುದಿವಸ ಕ್ಯಾನ್ಸಲ್ ಮಾಡಿ 4,000 ರೂಪಾಯಿ ಕರೆದಂತ ಅವರೇ ವರದಿ ಕೊಡ್ತಾರೆ. ಅದರಲ್ಲಿ ತನಿಖೆ ಆಗಲಿಲ್ಲ. ಯಾವುದೇ ತನಿಖೆಗಳನ್ನು ಮಾಡ್ಕೊಳ್ಳಾರ್ದೇ ಇವರು ಹಿಂದಿನ ಕೆಲವೊಂದು ರಾಜಕಾರಣಿಗಳು ಕೂಡಿ ಅಡ್ಜಸ್ಟ್ ಆಗಿ ಕರ್ನಾಟಕವನ್ನು ಲೂಟಿ ಮಾಡ್ತಾರೆ. ನೀವು ಬಂದಾಗ ನೀವು ಲೂಟಿ ಮಾಡಿರಿ, ನಾವು ಬಂದಾಗ ನಾವು ಲೂಟಿ ಮಾಡ್ತೀವಿ. ಈ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಂಗೆ ಅದಾರೆ ಕಾಂಗ್ರೆಸ್ನ ನಾಯಕರು. ಮತ್ತು ಸಿದ್ದರಾಮಯ್ಯ ಕಂಟ್ರೋಲ್ನಾಗ ಯಾರೂ ಇಲ್ಲ, MLAಗಳಿಲ್ಲ. MLA ಹೇಳ್ತಾನೋ ಯಾವನ ರಾಮನಗರದ MLA ಅದು ಯಾವುದೋ ದೇವರ ಹಾನಿ ಮಾಡಿ ಇನ್ನು 2 ತಿಂಗಳು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾನೆ. ನಾವು ಮುಸ್ಲಿಮಾಗಿ ನಮ್ಮ ದೇವ್ರ ಮ್ಯಾಗ ಹಾನಿ ಮಾಡ್ತಾನಮ್ಮ, ನಮ್ಮ ಅಲ್ಲಂದು ಪಲ್ಲಂದು ಮಾಡಿ ಅಲ್ಲಿ ಯಾವ ದರ್ಗಾ ಅದ ಅದನ್ನು ಮುಟ್ಟೇಳಿ ನಮ್ಮ ದೇವ್ರನ್ನ ಯಾಕೆ ಮಲೀನ ಮಾಡ್ತಾನೆ ಅಂದ್ರೆ ಸಿದ್ದರಾಮಯ್ಯ ತೆಗಿಬೇಕಂತ ದೊಡ್ಡ ಒಂದು ಗ್ಯಾಂಗ್. ಇನ್ನೊಂದು ಗ್ಯಾಂಗು ಸಿದ್ದರಾಮಯ್ಯನ ಉಳಿಸ್ಬೇಕಂತಿದೆ.
ಇವ್ರಿಬ್ರು ಜಗಳ ಆಡಕತ್ತಾರ ಹೊರತು ಅಭಿವೃದ್ಧಿ ಅಂದ್ರೆ ಏನಿಲ್ಲ, ಬರೀ ಗ್ಯಾರಂಟಿ ಬಿಟ್ಟರೆ ಏನು ಡೆವಲಪ್ಮೆಂಟ್ ನಡೆಯುತ್ತೆ ಹೇಳ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಅವರನ್ನು ತೆಗಿಲಿಕ್ಕೆ ಅವರು ಮುಜುಗರ ಒಳಪಡಿಸ್ಲಿಕ್ಕೆ ಈ ರೀತಿ ತಾವೇ ಬರೆಯೋದು ಅವನು ಬಹಿರಂಗಪಡಿಸೋದು ಮಾಡ್ತಾ ಇದಾರೆ ಅಂತ 100% ಅವ್ರದ್ದೇ ಸಂಚ ನಡೆದ. ಸಿದ್ದರಾಮಯ್ಯನವ್ರನ್ನ ಸಂಪೂರ್ಣವಾಗಿ ಅವರನ್ನ ಒಂದು ರೀತಿ ಅಪಮಾನ ಮಾಡೋದು, ಅವ್ರನ್ನ ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬಿಟ್ಟು ಬೇಡಪ್ಪ ಸಾಕು ಅಂತ ರಾಜೀನಾಮೆ ಕೊಡ್ಬೋದು ಅನ್ನೋ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಡೆದಿದೆ. ಮತ್ತು ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ನಮ್ಮ ಬಿಜೆಪಿ ವಿಜೇಂದ್ರ ಆರಾಮದಾರ ಅವ್ರು ಯಾಕೆ ತೆಲಿಕೆ ಯಾವ ಏನಾರೆ ವಿಜೇಂದ್ರ ಟೀಕೆ ಮಾಡಿದಂದ್ರೆ ಯಾಕಪ್ಪ ನಿಮ್ಮ ಅಪ್ಪನ ಪೋಕ್ಷ ತೆಗಿಲೇನಪ್ಪ, ಯಾಕೋ ವಿಜೇಂದ್ರ ಭಾಳ ಹಾರಾಡ್ಲಾಕತ್ತೀನಿ, ನಿಮ್ಮ ಅಪ್ಪನ ನಕಲಿ ಸೈ ಮಾಡಿ ತೆಗಿತೀನಪ್ಪ. ಇಲ್ಲ ಸರ್, ಸುಮ್ಮನೆ ಮಾಡಬೇಕಾಗ್ತದೆ ಸರ್. ಹೈಕಮಾಂಡ್ ಬಂದು ಮೊನ್ನೆ ಅಮಿತ್ ಶಾ ಬಂದು ಭಾಳ ಬೈದ, ನೀನು ಅಯೋಗ್ಯದಿ ನಾಲಾಯಕದಿ ಪಾಪ ಅವ್ರ ಅಪ್ಪ ಆಟ ಹೇಳಕತ್ತಾನೆ ಯಾವ ಬಿಜೆಪಿ ಆಫೀಸಿಗೆ. ಅದಕ್ಕೆ ನಾನು ಏನಾರು ನನ್ನ ಮಗನ ಅಧ್ಯಕ್ಷ ತೆಗೆದುಬಿಟ್ರೆ ನಾನು ಸಾಯ್ತೀನಿ, ನಾನು ಜೀವನ ಇರೋದಿಲ್ಲ. ಈಗ ಹೊಸ ನಾಟಕ ಕಂಪನಿ ಸಲ ಇವ್ರು ಸಾಯಿದ್ರ ಸಲ ಬಿಜೆಪಿ ಸಾಯಿ ಹೊಡಿಬಾರ್ದು. ಇವ್ರು ಏನಾರು ಕುಟುಂಬದ ಏನು ಬೇಕಾಗಿತ್ತು ನಮ್ಮ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.